ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿ ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸಿದ ಶಾಸಕ ಕೆಎಂ ಶಿವಲಿಂಗೇಗೌಡ ಕುರಿತು ಕೆಡಿಪಿ ಸದಸ್ಯ ಕರೀಂ ಸಾಬ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ವಸತಿ ಹಾಗೂ ವಕ್ಫ್ ಬೋರ್ಡ್ ಸಚಿವರಾದಂತಹ ಬಿಜೆಡ್ ಜಮೀರ್ ಅಹಮದ್ ಖಾನ್ ಗುರುಗಳ ಆಶೀರ್ವಾದ ಪಡೆದುಕೊಳ್ಳಲು ಬಂದಂತಹ ಸಂದರ್ಭದಲ್ಲಿ ಮಸೀದಿ ಅಭಿವೃದ್ಧಿಗಾಗಿ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಅದರಂತೆ ಸಚಿವರು 10 ಲಕ್ಷ ರೂಪಾಯಿಗಳು ಹಾಗೂ ಗೃಹ ಮಂಡಳಿ ಅಧ್ಯಕ್ಷ ಮತ್ತು ಸ್ಥಳೀಯ ಶಾಸಕ ಶಿವಲಿಂಗೇಗೌಡರು ಸಹ ಶಾಸಕರ ಅನುದಾನವನ್ನು ಬಿಡುಗಡೆಗೊಳಿಸಿದರು. ಇದರಿಂದ ಕಾಮಗಾರಿ ಸಂಪೂರ್ಣ ಮಾಡಲು ಸಹಕಾರಿಯಾಯಿತು. ಸಮಾಜದ ಪರವಾಗಿ ಸಚಿವರು ಹಾಗೂ ಶಾಸಕರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಅಭಿವೃದ್ಧಿ ಕೆಲಸ ಬಗ್ಗೆ ನಾನು ಏನು ಹೇಳಿದ್ರು ಕೇಳಿದ್ರು ಯಾವುದು ಮಾಡಿಕೊಡ್ತಾರೋ ಯಾವುದು ಇಲ್ಲ ಅಂತ ಹೇಳಂಗಿಲ್ಲ. ನಮ್ಮ ರೋಡಿನ ಮಾಡಿದರು, ಕೆರೆ ಹೇರಿದ ಕೆಲಸ ಮಾಡಿಸಿದ್ರು, ಬಸ್ ಸ್ಟ್ಯಾಂಡಿಗೆ ಹೇಳಿದ್ದೀನಿ, ಮಸೀದಿ ಕೆಲಸ ಮಾಡಿಕೊಟ್ಟಾರೆ, ಕಾಂಕ್ರೀಟ್ ಹಾಕಿದ್ರೆ ಕಾಂಕ್ರೀಟ್ ಹಾಕಿದ್ದಾರೆ. ಮತ್ತು ಇವ್ರ ಹತ್ರ ಜಮೀರ್ 10 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ. ನಮಗೆ ಬೇಗ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಹಾರನಹಳ್ಳಿ ಒಂದೇ ಅಲ್ಲ, ಎಲ್ಲ ಕಡೆನೂ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ನಮ್ಮ ಹಾರನಹಳ್ಳಿ ಒಂದು ಮಾದರಿ ಗ್ರಾಮ ಅಂತ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾಯಿರೋ, ಒಳ್ಳೆ ಎಲ್ಲರಿಗೂ ಸಂತೋಷ ಆಗುತ್ತೆ ಅಂತ ನಮಗೂ ಏನು ಹೋಗಿ ಕೇಳಿದ್ರು ನಾವು ಅವ್ರಿಗೆ ಅವರು ಜಾತಿ ಮಾಡೋಕ್ಕಿಲ್ಲ. ನಮ್ಮ MLA ಸಾಹೇಬ್ರ ಹತ್ರ ಜಾತಿ ಇಲ್ಲ. ಯಾರ ಹೋಗಲಿ ಇದಾಗಲಿ, ಚರ್ಚ್ ಆಗಲಿ, ಮಸೀದಿ ಆಗಲಿ, ನಮ್ಮ ದೇವಸ್ಥಾನಗಳಾಗಲಿ ಯಾವುದು ಮಾಡೋಕ್ಕಿಲ್ಲ ಅಂತ ಹೇಳಿಲ್ಲ. ಎಷ್ಟೋ ನಮ್ಮ ಸ್ವಂತ ಭವನ ಕಟ್ಟ್ಯಾರೆ. ಇಂಥ MLA ಸಿಕ್ಕಿದ್ದು ನಮಗೆಲ್ಲ ಪುಣ್ಯ ಗೊತ್ತಾಯ್ತು. ನಮಗೂ ಒಂಥರ ಆಸೆ ಇದೆ, ಅವ್ರಿಗೆ ಬೇಡ್ತಾ ದೇವ್ರ ಹತ್ರ ಬೇಡ್ತಾ ಇದ್ದೀವಿ. ಮುಂದೆ ನಮ್ಗೆ ಏನಿದೆ ಅಂದರೆ ನಮ್ಮ ಮಿನಿಸ್ಟರ್ ಆಗಬೇಕು. ಮಿನಿಸ್ಟರ್ ಆದರೆ ಬೇಕಾದಷ್ಟು ಕೆಲಸ ಆಗುತ್ತೆ. ಕರ್ನಾಟಕನೂ ಒಂಥರ ಮಾದರಿ ಗ್ರಾಮ ಆಗಿಬಿಡುತ್ತೆ. ಅಭಿವೃದ್ಧಿ ಕೆಲಸ ಆಗುತ್ತೆ, ಮಾದರಿ ಗ್ರಾಮ ಆಗುತ್ತೆ. ಇಂಥ ಇರಬೇಕು. ಇದ್ದರೆ ನಮಗೂ ಹಾರನಹಳ್ಳಿ 4 ಸತಿ ನಮ್ಮ MLA ಸಾಹೇಬ್ರಿಗೆ ಗೆದ್ದು ಎಲ್ಲರಿಗೂ ಗೆಲ್ಲ ಕಾರಣ ಇದು. ಅರಸೀಕೆರೆ ತಾಲೂಕಿನ ಗೆಲ್ಲೋದು ಕಷ್ಟ ಅಂಥ ಜಾಗದಾಗೆ 12,000 ಇಟ್ಕೊಂಡು ಹೆಚ್ಚು 4 ಸತಿ ಗೆದ್ದಾರೆ. ಈಗಲೂ ಗೆಲ್ತಾವೆ. ಅವ್ರು ಇರತ್ತಾಗ ಗೆದ್ದೇ ಗೆಲ್ತಾ, ಅದ್ರಾಗ ಮಾತಿಲ್ಲ. ಇನ್ನು ಮಿನಿಸ್ಟರ್ ಆಗಿಬಿಟ್ರೆ ಬೇಕಾದಷ್ಟು ಇನ್ನೂ ಅಭಿವೃದ್ಧಿ ಕೆಲಸ ಆಗುತ್ತೆ. ಎಲ್ಲ ಊರೆಲ್ಲ ಮಾದರಿ, ಒಂಥರ ಮಾದರಿ. ಎಲ್ಲ ರೋಡೆಲ್ಲ ಯಾವ ರೋಡು ಕಳಪೆ ಇಲ್ಲ ಅಂತ ಹೇಳಿ ರೋಡಿಲ್ಲ. ಇಂಥ ಕೆಲಸ ಆಗಬೇಕಂದ್ರೆ ಯಾವ ದೇವಸ್ಥಾನ ಆಗಲಿ, ಎಲ್ಲ ಛತ್ರ, ಎಲ್ಲ ಕೆಷ್ಟವ್ರಿಗೂ ಛತ್ರ ಮಾಡಿಕೊಟ್ಟಾರೆ. ಅದು ನಮ್ಗೆ ನೋಡಿ ಸಂತೋಷ ಆಗಿ ಒಳ್ಳೆ ಕೆಲಸ ಮಾಡಿಕೊಡ್ತಾರೆ. ಯಾರು ಸಣ್ಣವರು ಪುಟ್ಟರು ಅಂತ ನೋಡೋಕ್ಕಿಲ್ಲವರು. ಎಲ್ಲ ಜಾತಿ ತೊಗೊಂಡು ಒಗ್ಗಟ್ಟಾಗಿ ನಡೀತಾರೆ. ಇವರು ಜಾತಿ ಅಂತ ಮಾಡೋಕ್ಕಿಲ್ಲ. ಇವರು ಭಾಳ ಸಂತೋಷ ಆಗುತ್ತೆ ನಮಗೆ. ಇನ್ನೂ ಮುಂದೆ ಬರಲಿ ಅಂತ ನಾವು ಅವರು ಎಲ್ಲ ಆಶೀರ್ವಾದ ಮಾಡ್ತೀನಿ. ಈ ಸತಿ ಮಿನಿಸ್ಟರ್ ಆಗಬೇಕವರು, ಹಾಗೆ ಆಗ್ತಾರೆ ಅಂತ ನಾನು 2 ಮಾತಾಡಿ ಮುಗಿಸ್ತೀನಿ. ಕಾಂಗ್ರೆಸ್ ಮುಖಂಡ ಧರ್ಮಣ್ಣ ಮಾತನಾಡಿ, ಶಾಸಕ ಶಿವಲಿಂಗೇಗೌಡರು ಎಲ್ಲ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸುವ ಶಾಸಕರಾಗದು. ನಮ್ಮ ಹಾರನಹಳ್ಳಿ ಗ್ರಾಮಕ್ಕೆ ವಿಶೇಷ ಕಾಳಜಿ ವಹಿಸಿ ವಿಶೇಷ ಅನುದಾನವನ್ನು ಬಿಡುಗಡೆಗೊಳಿಸಿದ್ದಾರೆ. ಈ ಗ್ರಾಮವನ್ನು ಅಭಿವೃದ್ಧಿ ಮಾಡಲು ಸಹಕಾರಿಯಾಗಿದ್ದಾರೆ ಅಂತ ತಿಳಿಸಿದರು. ಅಧ್ಯಕ್ಷರು ಮತ್ತು ನಮ್ಮ ತಾಲೂಕು ಪಂಚಾಯತಿ ಸದಸ್ಯರಾದ ಈ ಹಾರನಹಳ್ಳಿ ಕೆಲಸಕ್ಕೆ ಹಿಂದೂ ಮುಸ್ಲಿಂ ಯಾವುದು ಭೇದ ಇದ್ದಂಗೆ ನಮ್ಮ ಶಿವಲಿಂಗೇಗೌಡರು ಕೆಲಸ ಮಾಡಿದ್ದಾರೆ. ಅರಸೀಕೆರೆ ತಾಲೂಕಲ್ಲಿ ನಂಬರ್ 1 ಕೆಲಸ ಮಾಡಿದ್ದಾರೆ ಅಂದರೆ ಬೇರೆ ಯಾವ MLA ಮಾಡೋಕ್ಕಾಗಿರಲಿಲ್ಲ. ಆ ಕೆಲಸ ಮಾಡಿದ್ದಾರೆ. ಯಾರೇ ಹೋಗಲಿ ಯಾರೇ ಬರಲಿ ಅವ್ರು ಆ ಪಕ್ಷ ಈ ಪಕ್ಷ ಅಂತ ನೋಡಲ್ಲ. ಬಂದರೆ ಓದೋದಕ್ಕೆ ಕೆಲಸ ಮಾಡ್ಕೊಳ್ಳೋದು ಅವ್ರ ಧರ್ಮ ಅವ್ರದ್ದು. ಯಾರ್ಯಾರೇ ಆಗಿರಲಿ, ಬೇರೆ ಏನಾರು ಯಾರು ಕೂಗಾಡ್ಕೊಳ್ಳಿ, ಅವ್ರ ಧರ್ಮ ಏನು ಅಂದರೆ ಯಾರಿಗೆ ಯಾವ ಊರಿಗೆ ಕೆಲಸ ಆಗಬೇಕು, ಏನು ಆಗಬೇಕು ಅಂತ ಅಲ್ಲಿ ಯಾರೇ ಇದ್ದಾರೋ ಯಾರು ಬಿಟ್ಟಿದ್ದಾರೋ ಕೆಲಸ ಮಾಡಿಕೊಡೋ ಅಂತ ನಮ್ಮ ಸಾಬ್ರಿಗೆ ಎಲ್ಲ ಮಸೀದಿಗೆ ಓಪನ್ನಿಗೆ ಜಮೀರ್ ಅಹಮದ್ ಕರೆಸಿ, ಶಿವಲಿಂಗೇಗೌಡರು ಕರೆಸಿ, ನಮ್ಮ ಸಿದ್ದರಾಮಯ್ಯ ಅವರು ಕರೆಸ್ಬೇಕು ಅಂತ ಎಲ್ಲರಿಗೂ ಆಸೆ ಇದೆ. ಆ ಕರ್ಸೋಕ್ಕೆ ನಮ್ಮ ಶಿವಲಿಂಗೇಗೌಡರು ಎಲ್ಲದಕ್ಕೂ ಪ್ರಯತ್ನ ಪಡ್ತಾರೆ ಅಂತ ನಮ್ಮ ಆರೈಕೆ. ಹಾರನಹಳ್ಳಿಗೆ ಏನೇ ಕೆಲಸ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಯಾವುದೇ ಪಕ್ಷ ಭೇದ, ಅವರು ಜಾತಿ ಭೇದ ಆಗಲಿ ಪಕ್ಷ ಭೇದ ಆಗಲಿ ಮಾಡಲ್ಲ. ಅಭಿವೃದ್ಧಿನೇ ಅವ್ರಿಗೆ ಬಂತ. ಅಭಿವೃದ್ಧಿಗೆ ನಾವು ಏನು ಕೇಳಿದ್ರು ಅರಸೀಕೆರೆ ತಾಲೂಕಿನಾದ್ಯಂತ ಮಾಡಿದ್ದಾರೆ. ಅದನ್ನು ಎಸ್ಪೆಷಲಿ ಹಾರನಹಳ್ಳಿ ಅಂದರೆ ವಿಶೇಷವಾಗಿ ನಾವು ಹೋದಾಗ ಏನೇ ಇಂಥ ಕಾಮಗಾರಿ ಆಗಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಅವರು ಇಲ್ಲ ಅಂದಿಲ್ಲ. ಅವರಿಗೆ ನಾವು ಕೇಳಿದ್ದೆಲ್ಲಕ್ಕೂ ಸಹಕಾರ ಕೊಟ್ಟಿದ್ದಾರೆ. ಆದರೆ ಈ ಡಿವೈಡ್ ಮಾಡಿ ಈಗ ಈ 2.25 ಕೋಟಿ ರೂಪಾಯಿ ಈಗಾಗಲೇ ಡಿವೈಡ್ ರೆಡಿ ಆಗ್ತೈತೆ. ಇದೆಲ್ಲ ಕಾಮಗಾರಿಗಳು ಏನಾದರೂ ಕೆಲಸ ಹಾರನಹಳ್ಳಿ ಆಗಿದೆ ಅಂದರೆ ನಮ್ಮ ಶಿವಲಿಂಗೇಗೌಡರ ಅವರೇ ಕಾರಣ. ಅವ್ರ ನೇತೃತ್ವದಲ್ಲೇ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಅದರಿಂದ ನಮಗೂ ಒಂಥರ ಅವ್ರ ಜೊತೆ ನಾವೆಲ್ಲ ಇರೋದ್ರಿಂದ ನಾವು ಒಂಥರ ಪುಣ್ಯ ಮಾಡಿದ್ವಿ ಅಂತ ಹೇಳಿ ನಾನು 2 ಮಾತಾಡ್ತೀನಿ. ವರದಿ ಚಂದ್ರು ಯಾದವ್, ಅರಸೀಕೆರೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.